ಈ ನುಚ್ಚು, ಜೋಳದ ನುಚ್ಚು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾನೇ ತಂಪು ಕೊಡುತ್ತೆ. ಇದು ಸೂಪರ್ ಫುಡ್ ಅಂತಾನೆ ಹೇಳ್ಬಹುದು. ಡಯಟ್ ಮಾಡೋರ್ಗೂ ತುಂಬಾ ಒಳ್ಳೆಯದು, ಡಯಾಬಿಟಿಕ್ ಪೇಷಂಟ್ಗೂ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಇದನ್ನ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಫ್ಲೇವರ್ಸ್ ವಿತ್ ಪಾರುನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಟು ಫ್ಲೇವರ್ಸ್ ವಿತ್ ಪಾರು. ಬನ್ನಿ, ಇವತ್ತು ನಮ್ಮ ಕಿಚನ್ ನಲ್ಲಿ ಏನ್ ವಿಶೇಷ ಅಂತ ನೋಡೋಣ. ಈ ಜೋಳದ ನುಚ್ಚು ನಿಮಗೆ ಮಾರ್ಕೆಟ್ ಅಲ್ಲಿ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಜೋಳನ ಬೀಸಕ್ ತಗೊಂಡು ಹೋಗ್ತೀರಲ್ವಾ, ಅಲ್ಲಿ ನುಚ್ಚು ಹಾಕೊಡಿ, ಜೋಳದ ರವೆ ಹಾಕೊಡಿ ಅಂತ ಹೇಳಿದ್ರೆ ನಿಮ್ಗೆ ಈ ತರ ರವೆನ ಹಾಕೊಡ್ತಾರೆ. ನುಚ್ಚು ಜೋಳದ ಕಿಚಡಿ ಮಾಡೋದಕ್ಕೆ ನಮಗೆ ಜೋಳದಿಂದ ಮಾಡಿರುವಂತ ನುಚ್ಚು ರವೆ ಬೇಕಾಗುತ್ತೆ. ಈ ಜೋಳದ ನುಚ್ಚನ್ನ ನಾವು ಸ್ವಲ್ಪ ಚೆನ್ನಾಗಿ ತೊಳೆದು ಅದಕ್ಕೆ ನಾವು ಒಂದ್ ಸ್ವಲ್ಪ ನೀರ್ ಹಾಕಿ ಅದನ್ನ ಓವರ್ ನೈಟ್ ಅಥವಾ 8 ಗಂಟೆಗಳ ಕಾಲ ನೆನೆಯಕ್ ಬಿಡಬೇಕು. ಈ ಜೋಳದ ನುಚ್ಚು ಮಾಡೋದಕ್ಕೆ ನಾವು ಮೊದಲು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲೇ ಇಟ್ಕೋತಾ ಇದ್ದೀನಿ. 1 ಗ್ಲಾಸ್ ನೀರನ್ನ ಚೆನ್ನಾಗಿ ಕುದಿಸೋದಕ್ಕೆ ಬಿಡೋಣ. ಗ್ಯಾಸ್ ಸ್ಟವ್ ಅನ್ನ ಸ್ವಲ್ಪ ಸಣ್ಣ ಮಾಡಿ ಈ ಕುದಿತಾ ಇರೋ ನೀರಿಗೆ ಈ ಜೋಳದ ನುಚ್ಚನ್ನ ಹಾಕೋಣ. ರಸಾಗಿ ತಿರುತ್ತಾ ಬರಬೇಕು. ಕೈ ಬಿಟ್ರೆ ಇದು ಗಟ್ಟಿ ಆಗ್ಬಿಡುತ್ತೆ. ಇದು ಗಟ್ಟಿ ಆಗಕ್ ಬಿಡಬಾರ್ದು. ಇದನ್ನ ಇದೇ ರೀತಿ ತಿರುತ್ತಾ ಇರಬೇಕು. ನೋಡಿ, ನಾನು 2 ನಿಮಿಷ ಕೈ ಬಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಇದೆಲ್ಲ ಕರ್ಕೊಳ್ಳುತ್ತೆ. ಸೊ ಈ ತರ ತಿರುತ್ತಾ ಇರಬೇಕು. ಇಷ್ಟು ಬಂದ್ಮೇಲೆ ಗ್ಯಾಸ್ ಸ್ಟವ್ ಅನ್ನ ಸ್ವಲ್ಪ ಸಣ್ಣ ಮಾಡಿ ಇದನ್ನ ಕುದಿಯಕ್ ಬಿಡೋಣ. ಈಗ ಜೋಳದ ನುಚ್ಚು ಕುದ್ದಿದೆ ಅಂತ ಹೆಂಗ್ ಗೊತ್ತು ಮಾಡ್ಕೋಬೇಕು ಅಂದ್ರೆ, ನೋಡಿ, ಅದು ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈ ತರ ಬಂದ್ಮೇಲೆ ಅದನ್ನ ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡ್ಬೇಕು. ಈ ನುಚ್ಚನ್ನ ನಾವು ಹಾಲ್ ಜೊತೆಗೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರ್ ಜೊತೆ ತಿಂದ್ರೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಡೇ, ಮರುದಿನ ರಾತ್ರಿ ನಾವು ಮಾಡಿರ್ತೀವಲ್ಲ, ಅದ್ರ ನೆಕ್ಸ್ಟ್ ಡೇ ಈ ನುಚ್ಚಿಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ಅರ್ಧ ಬೊಟ್ಲಷ್ಟು ಮೊಸರನ್ನ ಹಾಕೊಂಡು ಒಂದಿಷ್ಟು ಈರುಳ್ಳಿನ ಹಾಕೋತಾ ಇದ್ದೀವಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಗುರಳ್ ಪುಡಿ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದನ್ನು ತುಂಬಾ ಚೆನ್ನಾಗಿ ಎವ್ರಿ ಡೇ ಯೂಸ್ ಮಾಡ್ತಾರೆ, ಗುರಳ್ ಪುಡಿ. ನೆಕ್ಸ್ಟ್ ಇದು ಅಕ್ಸಿ ಪುಡಿ, ಫ್ಲಾಕ್ಸ್ ಸೀಡ್ಸ್ ಇಂದ ಮಾಡ್ತಾರಲ್ವಾ, ಅಕ್ಸಿ ಪುಡಿ ಇದು ನೆಕ್ಸ್ಟ್. ಸೊ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಕಲಸೋಣ. ಇದೆಲ್ಲವನ್ನು ಕಲಿಸ್ಕೊಂಡ್ರೆ ನಮಗೆ ರುಚಿ ರುಚಿಯಾಗಿ ಬೇಸಿಗೆಯಲ್ಲಿ ಮಧ್ಯಾಹ್ನಕ್ಕೆ ತಂಪಾಗಿ ದೇಹಕ್ಕೆ ಆರೋಗ್ಯಕ್ಕೆ ತಂಪನ್ನು ಕೊಡುವಂತಹ ಜೋಳದ ನುಚ್ಚು ತಿನ್ನೋದಿಕ್ಕೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಕೆಲವೊಂದು ದ್ರಾಕ್ಷಿ ಹಣ್ಣನ್ನ ಹಾಕೊಂಡು ಕೂಡ ತಿನ್ನಬಹುದು. ಡಿಲಿಷಿಯಸ್ ಫುಡ್ ಅಂಡ್ ಹೆಲ್ತಿ ಫುಡ್.